ಎಲ್ಲರೂ ಬಂದು ನೋಡ್ಬೇಕು ಈ ಮೂವಿನ. ತುಂಬಾ ತುಂಬಾ ದಿನ ಆದ್ಮೇಲೆ ಕನ್ನಡದಲ್ಲಿ ಇಂಥ ಒಳ್ಳೆ ಮೂವಿ ಬಂದಿದೆ. ಗುಡ್ ಮೆಸೇಜ್ ಇದೆ. ಥ್ಯಾಂಕ್ ಯು. ಸೂಪರ್. ಕ್ಲೈಮ್ಯಾಕ್ಸ್ ಹೇಗಿದೆ ಸರ್? ಏನೋ ಸೂಪರ್. ಫಿಲಿಮ್ ಅಲ್ಲಿ ತುಂಬಾ ಇಷ್ಟ ಆಗಿದೆ ಅಂದ್ರೆ ಲಾಸ್ಟ್ ಕ್ಲೈಮ್ಯಾಕ್ಸ್ ಮಾತ್ರ ಅರ್ಥ ಆಗಿದೆ ನನಗೆ. ಸೂಪರ್ ಚೆನ್ನಾಗಿದೆ ಸರ್. ಸೂಪರ್ ಇದೆ, ಕಾಮಿಡಿ ಇದೆ, ಲವ್ ತರ ಆಕ್ಟಿಂಗ್ ಮಾಡೋದು ಚೆನ್ನಾಗಿದೆ. ಸೂಪರ್ ಆಗಿದೆ ಫಿಲ್ಮ್. ಸರ್ ನಿಮ್ಗೆ ಏನ್ ಇಷ್ಟ ಆಯ್ತು? ನಮ್ಗೆ ಎಲ್ಲ ಇಷ್ಟ ಆಯ್ತು. ಫಿಲಮ್ ಚೆನ್ನಾಗಿದೆ, ಸೂಪರ್ ಆಗಿದೆ. ತಾಯಿ ಸೆಂಟಿಮೆಂಟ್ ಎಲ್ಲ ಹೇಗೆ? ತಾಯಿ ಸೆಂಟಿಮೆಂಟ್ ಇದೆ, ಸುಲೋಚನಾ ಅಂತೇಳಿ ಲವ್ ಸೆಂಟಿಮೆಂಟ್ ಅದು ಚೆನ್ನಾಗಿದೆ. ಇನ್ನೊಬ್ಬ ಅವ್ರು ಹೀರೋನು ಚೆನ್ನಾಗಿ ಮಾಡಿದ್ದಾರೆ. ಚೆನ್ನಾಗಿದೆ, ಸೂಪರ್ ಆಗಿದೆ. ಥ್ಯಾಂಕ್ ಯು ಸರ್. ಎಲ್ಲ ಚೆನ್ನಾಗಿದೆ. ನಿಮ್ಗೇನ್ ಇಷ್ಟ? ರಾಜ್ ಶೆಟ್ಟಿ ಸರ್ ಆಕ್ಟಿಂಗ್ ತುಂಬಾ ಚೆನ್ನಾಗಿದೆ. ಮೂವಿಲಿ ಮೇಕಿಂಗ್ ಪ್ಲಸ್ ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಎಲ್ಲ ಚೆನ್ನಾಗಿದೆ. ಒಳ್ಳೆಯದು ಸರ್. ರಾಜ್ ಶೆಟ್ಟಿ ಸರ್ ಚೆನ್ನಾಗಿ ಮಾಡಿದ್ದಾರೆ. ಮತ್ತೆ ರವಿ ಸರ್ ಒಳ್ಳೆ ಮೂವಿ ಚೆನ್ನಾಗಿದೆ. ಕಾಮಿಡಿ ಚೆನ್ನಾಗಿದೆ, ಅದರಲ್ಲಿ ಓಡುತ್ತೆ ಚೆನ್ನಾಗಿದೆ. ತಿಂಡಿ ಚಿತ್ರಾನ್ನ, ಬೂಂದಿ ಮೊಸರನ್ನ ಈ ತರದ್ದು ಚಿತ್ರರಂಗದಲ್ಲಿ ಸಿನಿಮಾನೇ ಬಂದಿಲ್ಲ. ಐ ಥಿಂಕ್ ಇದೊಂದು ರೆವಲ್ಯೂಷನ್. ಕಾಂತಾರ ಯಾವ ತರ ಒಂದು ಎಮೋಷನಲ್ ಇಟ್ಟೋ ಅದೇ ತರ ಈ ಸಿನಿಮಾ ನಿಜವಾಗ್ಲೂ ಹೇಳ್ತೀನಿ ಪ್ರತಿಯೊಬ್ಬ ಪ್ರೇಕ್ಷಕನು ಬಂದ್ ನೋಡ್ಬೇಕು. ಯಾಕಂದ್ರೆ ಒಂಥರ ಈ ನೈಟ್ರಸ್ ಆಕ್ಸೈಡ್ ಲಾಫಿಂಗ್ ಗ್ಯಾಸ್ ಕುಡಿದ್ರೆ ಹೆಂಗಾಗತ್ತೆ ಆ ತರ ಫೀಲಿಂಗ್ ನಿಮ್ಗೆ ಎಂಡ್ ಆಫ್ ದ ಸಿನಿಮಾವರೆಗೂ. ನಾನು ನೆನ್ನೆ ಪ್ರೀಮಿಯರ್ ನೋಡ್ಬಿಟ್ಟು ಇವತ್ತು ಫಸ್ಟ್ ಡೇ ಫಸ್ಟ್ ಶೋ ನೋಡ್ತಿದ್ದೀನಿ. ಈಗಲೂ ನಗಾಡ್ಕೊಂಡು ಹೋಗ್ತೀವಿ. ಫ್ರಮ್ ಸುಲೋಚನಾ ಅದ್ಭುತ ಕ್ಯಾರೆಕ್ಟರ್. ಮತ್ತೆ ನಮ್ಮ ರಾಜ್ ಶೆಟ್ರ್ ಅಪಿಯರೆನ್ಸ್ ಸಿಕ್ಕಾಪಟ್ಟೆ ಸಸ್ಪೆನ್ಸ್ ಇದೆ. ಕನ್ನಡ ಸಿನಿಮಾನ ಉಳಿಸಿ ಬೆಳೆಸಿ ಎಲ್ಲದಕ್ಕಿಂತ ಹೆಚ್ಚಾಗಿ ಥಿಯೇಟರ್ ಅಲ್ಲೇ ಬಂದ್ ನೋಡಿ. ನಮಸ್ಕಾರ. ಥ್ಯಾಂಕ್ ಯು. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಹೊಸಬ್ರು ಮೂವಿ ಅಂದ್ರೆ ಹೊಸಬ್ರು ಮೂವಿ ಅಂತ ಹೇಳಿ ಇಗ್ನೋರ್ ಮಾಡುವಂತದ್ದು ಏನಿಲ್ಲ. ಹೊಸ ಆಕ್ಟರ್ಸ್ ಇದ್ದಾರೆ, ಅಥವಾ ಯಾರು ನೋಟ್ ಫೇಸಸ್ ಇಲ್ಲ ಅಂತ ಏನು ಇಗ್ನೋರ್ ಮಾಡುವಂತದ್ದು ಏನಿಲ್ಲ. ಅಲ್ಲ ಹೊಸಬ್ರು ಮೂವಿ ಅಂತ ತುಂಬಾ ಜನ ಬರಲ್ಲ, ಬಟ್ ಆತರ ಏನಿಲ್ಲ. ತುಂಬಾ ಚೆನ್ನಾಗಿದೆ. ಮೇನ್ ಆಗಿ ಕರಾವಳಿ ಸೈಡ್ ಆಕ್ಟರ್ಸ್ ಇದೆ. ನಮ್ಗೆ ಅಂದ್ರೆ ನಾನು ಬೇಸಿಕಲಿ ಕರಾವಳಿ ಅವರೇ, ನಮ್ಮ ಪೇರೆಂಟ್ಸ್. ಹಾಗಾಗಿ ನಮಗೆ ತುಂಬಾ ಕನೆಕ್ಟ್ ಆಗುವಂತ ಮೂವಿ ಇದು. ಲೈಕ್ ಅಲ್ಲಿನ ಲ್ಯಾಂಗ್ವೇಜ್ ಇರ್ಬೋದು, ಆ ಮೂವಿಲಿ ಯೂಸ್ ಮಾಡುವಂತ ಕನ್ನಡ ಡಿಫ್ರೆಂಟ್ ಆಗಿದೆ, ಅಂಡ್ ಮೂವಿ ಕಥೆ ಡಿಫ್ರೆಂಟ್ ಆಗಿದೆ. ಅಂದ್ರೆ ನಿಮಗೆ ಟೈಮ್ ಹೋಗೋದೇ ಗೊತ್ತಾಗಲ್ಲ. ಈಗ ಮೂವಿ ಸ್ಟಾರ್ಟ್ ಇಂದ ಎಂಡ್ವರೆಗೆ ಎಷ್ಟು ಚೆನ್ನಾಗಿ ತಗೊಂಡು ಹೋಗ್ತಾ ಇದೆ ಅಂದ್ರೆ ಟೈಮ್ ಆಗಿದ್ದೇ ಗೊತ್ತಾಗಲ್ಲ. ಫುಲ್ ಕಾಮಿಡಿ ಇದೆ. ಕೆಲವೊಂದು ಸೀನ್ಸ್ ಹೆಂಗಂದ್ರೆ ತುಂಬಾ ನಗಡಿ, ನಂಗೆ ಕಣ್ಣಲ್ಲಿ ನೀರು ಬರೋಷ್ಟು ನಗಡಿ. ತುಂಬಾ ಮೂವಿ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡ್ಬೇಕು, ಫ್ಯಾಮಿಲಿ ಎಲ್ಲ ಬಂದು ನೋಡಿ. ಇದು ಬರೀ ಈಗಿನ ಕೆಲವು ಮೂವೀಸ್ ಹೆಂಗಿದ್ರೆ ಬರೀ ಒಂದ್ ಸೆಟ್ ಆಫ್ ಗ್ರೂಪ್ ಅವ್ರು ಮಾತ್ರ ನೋಡ್ಬೇಕು ಅನ್ನೋ ತರ ಇದೆ. ಈ ಮೂವಿ ಹಂಗಿಲ್ಲ. ಚಿಕ್ಕ ಮಕ್ಕಳಿಂದ ಹಿಡಿದು ಏಜ್ ಆದವರೆಗೂ ಕೂಡ ಎಲ್ಲರೂ ಬಂದು ನೋಡ್ಬೋದು. ಅಷ್ಟು ಚೆನ್ನಾಗಿದೆ ಮೂವಿ. ಸೊ ಎಲ್ಲರೂ ಬಂದು ನೋಡಿ ಮೂವಿಗೆ. ಏನ್ ಇಷ್ಟ ಆಯ್ತು ಸಿನಿಮಾದಲ್ಲಿ? ಮೇನ್ ಅಂದ್ರೆ ನನಗೆ ಆಕ್ಟರ್ಸ್ ಇಷ್ಟ ಆಗಿದೆ. ಎಲ್ಲರೂ ಹೊಸಬ್ರು, ಬಟ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೊಸಬ್ರು ಅಂತ ಅನ್ನಿಸ್ತಿಲ್ಲ. ಅವರು ತುಂಬಾ ಪರ್ಫೆಕ್ಟ್ ಆಗಿ ಆಕ್ಟಿಂಗ್ ಇದೆ. ಎಲ್ಲೂ ನೀವು ಫ್ಲಾಸ್ ಹುಡ್ಕಕ್ ಆಗಲ್ಲ, ಅಂದ್ರೆ ತಪ್ಪು ಹುಡ್ಕಾಕಿಲ್ಲ ಇವರು. ಮತ್ತೆ ಮೇನ್ ಆಗಿ ಲಾಸ್ಟ್ ಅಲ್ಲಿ ಒಂದು ಮದರ್ ಸೆಂಟಿಮೆಂಟ್ ಕೊಟ್ರು. ಅಂದ್ರೆ ಅದು ಸ್ಟಾರ್ಟಿಂಗ್ ಯಾರ ಮೇಲೆ ಆ ಸ್ಪಿರಿಟ್ ಅನ್ನೋದು ಕಾನ್ಸೆಪ್ಟ್ ಏನ್ ಬಂತಿದ್ರಲ್ಲಿ, ಸ್ಟಾರ್ಟಿಂಗ್ ಆ ಹುಡುಗ ಇರೋ ಕ್ಯಾರೆಕ್ಟರ್ ಬೇರೆ, ಕೊನೆಗೆ ಕ್ಲೈಮ್ಯಾಕ್ಸ್ ಹೆಂಗ್ ಟರ್ನ್ ಆದ. ಸೊ ಈ ಕತೆ ಎಲ್ಲಿ ಹೋಗುತ್ತೆ ಅಂತ ನೋಡ್ಬೇಕಾದ್ರೆ ನೀವು ಕ್ಲೈಮ್ಯಾಕ್ಸ್ ತಕ್ಕ ಫುಲ್ ಮೂವಿ ನೋಡ್ಬೇಕು. ತುಂಬಾ ಚೆನ್ನಾಗಿದೆ ಸರ್. ಎಲ್ಲರೂ ಬಂದು ನೋಡ್ಬೇಕು. ಫ್ಯಾಮಿಲಿ ಮೂವಿ ಆಫ್ಟರ್ ಲಾಂಗ್ ಟೈಮ್ ತುಂಬಾ ಒಳ್ಳೆ ಮೂವಿ ಬಂದಿದೆ ಇಂಡಸ್ಟ್ರಿಗೆ. ಸೊ ರಾಜ್ ಸರ್ ಮತ್ತೆ ಅವ್ರ ಟೀಮ್ಗೆ ಕಂಗ್ರ್ಯಾಚುಲೇಷನ್ಸ್. ಓಕೆ, ಥ್ಯಾಂಕ್ ಯು. ಪರವಾಗಿಲ್ಲ, ಕಾಮಿಡಿ ಫುಲ್ ಇರ್ತದೆ. ಸ್ವಲ್ಪ ಇದೊಂದು ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ನೋಡ್ಬೋದು, ಚೆನ್ನಾಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಪರವಾಗಿಲ್ಲ.